ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಸರು ಕಾಳಿನ ದೋಸೆ ರೆಸಿಪಿ ಶೇರ್ ಮಾಡತ್ತೀನಿ. ಒಂದು ಬಟ್ಲ ಹೆಸರು ಕಾಳು ಹಾಕೇನಿ, ಒಂದು ಬಟ್ಲ ಅಕ್ಕಿ ಹಾಕೇನಿ, ಅರ್ಧ ಬಟ್ಲ ಉದ್ದಿನ ಬೇಳೆ, ಸ್ವಲ್ಪ ಮೆಂತೆ, ಜೀರಿಗೆ ಒಂದು ಚಮಚೆ ಹಾಕಿ ಚಂದಂಗ ತೊಳೆದು ನೆನೆಸಿ ಇಟ್ಟೇನಿ. 12 ತಾಸು ನೆನೆಸಿ ಇಟ್ಟೇನಿ. ಬೆಳಗ್ಗೆ ರುಬ್ಬಾತೇನಿ. ರುಬ್ಬಿದಿಂದ ಡೈರೆಕ್ಟಾಗಿ ದೋಸೆ ಮಾಡ್ಬೋದು ಮತ್ತು ಹೆಲ್ತಿಗೂ ಚಲೋ ಇದೆ ದೋಸೆ. ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಾತೇನಿ. ಇದು ಹೆಲ್ದಿ ದೋಸೆ ರೆಸಿಪಿ ಐತಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ರುಬ್ಬಿ ಆದಿಂದ ಫರ್ಮೆಂಟೇಷನಿಗೆ ಇಡಬೇಕಂತೇನಿಲ್ಲ. ರುಬ್ಬಿ ಆದ ಕೂಡೇನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚಂದಂಗ ದೋಸೆ ಹಾಕ್ಬೋದು. ಕ್ರಿಸ್ಪಿ ಬರ್ತಾವೆ ದೋಸೆ. ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ದೋಸೆ ಹಾಕತ್ತೇನಿ. ಪರ್ಫೆಕ್ಟ್ ಮತ್ತು ಕ್ರಿಸ್ಪಿ ಹೆಲ್ದಿ ದೋಸೆ. ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಂಡೇನಿ, ಬೇಕಂದ್ರೆ ಖಾರನೂ ಹಾಕೋಬೋದು. ಕ್ರಿಸ್ಪಿ ದೋಸೆ ರೆಡಿ. ಕೊಬ್ಬರಿ ಚಟ್ನಿ ಮಾಡತ್ತೇನಿ ಸೈಡಿಗೆ. ಕೊಬ್ಬರಿ ಚಟ್ನಿ ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್. ಕೊಬ್ಬರಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುಟಾಣಿ ಹಾಕಿ, ಜೀರಿಗೆ ಹಾಕಿ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡ್ಕೊಳತ್ತೇನಿ ನೀರು ಹಾಕಿ. ಇದು ಪ್ರೋಟೀನ್ ದೋಸೆ ಅಥವಾ ಹೆಲ್ದಿ ದೋಸೆ, ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.